ವಿವಾದಕ್ಕೆ ಕಾರಣವಾಗಿದೆ ಉಡುಪಿಯ ವಾರಾಹಿ ನೀರಾವರಿ ಯೋಜನೆ. ಮಂಜೂರಾದ ಏತ ನೀರಾವರಿ ಯೋಜನೆಗೆ ಏಕಾಏಕಿ ತಡೆ. ಸದ್ಯಕ್ಕೆ ಇದಕ್ಕೆ ರೈತ ಸಂಘದ ನೇತೃತ್ವದಲ್ಲಿ ಸಾರ್ವಜನಿಕರು ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿವಿಧ ರಾಜಕೀಯ ಮುಖಂಡರು, ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾವೆ. ಮಾಜಿ ಶಾಸಕ ಗೋಪಾಲ್ ಪೂಜಾರಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. 5 ದಶಕಗಳಿಂದ ನಿರ್ಮಾಣ ಹಂತದಲ್ಲೇ ಇರುವಂತಹ ನೀರಾವರಿ ಯೋಜನೆ ಇದು. ಸಿದ್ದಾಪುರ ಏತ ನೀರಾವರಿ ಸ್ವರೂಪದ ಬದಲಾವಣೆಗೆ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು. ಸಿದ್ದಾಪುರದ ಕೋರಿಯಬ್ಬೆ ಡ್ಯಾಂ ಬಳಿ ಜಾಕ್ವೆಲ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿತ್ತು. ಡ್ಯಾಂ ಬಳಿ ಜಾಕ್ವೆಲ್ ನಿರ್ಮಾಣ ಮಾಡದೇ ಇರೋದಕ್ಕೆ ಈಗ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಪ್ರತಾಪ್ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ರೈತರು ಇವಾಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಪರೀಕ್ಷಿತ್? ಈಗ ವಾರಾಹಿ ನದಿಯನ್ನ ಏನು ಸುಮಾರು 35,000 ಜನರಿಗೆ, ಅಂದ್ರೆ ಈ ಕುಂದಾಪುರ, ಬೈಂದೂರು ಮತ್ತು ಆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮತ್ತು ಮುಖ್ಯವಾಗಿ 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಒದಗಿಸುವಂತ ಯೋಜನೆ ಇದು. ಸುಮಾರು 47 ವರ್ಷಗಳಿಂದ ಈ ಯೋಜನೆ ಆರಂಭ ಆಗಿತ್ತು, ಇನ್ನೂ ಮುಗ್ದಿಲ್ಲ. ಈಗ ಅದನ್ನ ಏನು ವಾರಾಹಿ ನದಿಯಿಂದ ಮೇಲ್ಭಾಗದಲ್ಲಿ, ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅನ್ನ ಅಳವಡಿಸಿ ಅಲ್ಲಿ ಆ ಮೂಲಕ ಅದನ್ನ ನೀರನ್ನ ಹರಿಸುವಂತಹ ಒಂದು ಯೋಜನೆ. ಆದ್ರೆ ಅಲ್ಲಿ ಸಮೀಪದಲ್ಲಿರುವಂತಹ ಒಂದು ಜಲವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಖಾಸಗಿ ವ್ಯಕ್ತಿಯ ಘಟಕ ಏನಿದೆ, ಅವರು ಈಗ ಏನು ಮುಖ್ಯವಾಗಿ ಈ ಯೋಜನೆಗೆ ಅದನ್ನ ಬ್ರೇಕ್ ತಂದಿರುವಂತದ್ದು. ರಾಜಕೀಯ ಪ್ರಭಾವ ಬಳಸಿ ಅದನ್ನ ಸರ್ಕಾರದ ಮಟ್ಟದಲ್ಲಿ ಅದನ್ನ ಈ ಯೋಜನೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ಅವರದ್ದು ಮುಖ್ಯ ಆಗ್ರಹ ಏನಂದ್ರೆ ಮೇಲ್ಭಾಗದಲ್ಲಿ ಬೇಡ, ಅದನ್ನ ಕೆಳಭಾಗದಲ್ಲಿ ಸ್ವಲ್ಪ ಮುಂದೆ ಕೆಳಭಾಗದಲ್ಲಿ ಅದನ್ನ ಆ ಭಾಗದಲ್ಲಿ ಯೋಜನೆ ಮಾಡಬೇಕು. ಯಾಕಂದ್ರೆ ಏನು ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಸುಮಾರು 3-4 ತಿಂಗಳು ಮಾತ್ರ ಅದು ಕಾರ್ಯಾಚರಿಸುವಂಥದ್ದು. ಸಪೋಸ್ ಇದು ಎಲ್ಲಾದ್ರೂ ಮೇಲೆ ಜಾಕ್ವೆಲ್ ಗಟ್ಟಿ ಮೇಲೆ ಭಾಗದಲ್ಲಿ ಮಾಡೋ ಮೂಲಕ ಅದಲ್ಲಿ ಅವರಿಗೆ ನೀರಿನ ಲಭ್ಯತೆ ಇರುವುದಿಲ್ಲ. ಹೀಗಾಗಿ ಅವರು ಲಾಬಿ ಬಳಸಿ ಅದನ್ನ ಸ್ಥಗಿತಗೊಳಿಸುವುದು. ಹೀಗಾಗಿ ಸರ್ಕಾರದ ನಡೆ ಮತ್ತು ಆ ಖಾಸಗಿ ವ್ಯಕ್ತಿಯ ಲಾಬಿಗೆ ಮಣಿಸಿರುವಂತಹ ಸರ್ಕಾರದ ವಿರುದ್ಧ ಈಗ ಪ್ರತಾಪ್ ಚಂದ್ರ ಶೆಟ್ಟಿ ಸ್ವ ಆಡಳಿತದ ಪಕ್ಷದ ವಿರುದ್ಧವೇ ಈಗ ತೊಡೆತಟ್ಟಿದ್ದಾರೆ. ಮುಖ್ಯವಾಗಿ ಈಗ ಸದ್ಯಕ್ಕೆ ಸಂಸದ ರಾಘವೇಂದ್ರ ಇರ್ಬೋದು, ಶಾಸಕ ಗುರುರಾಜ್ ಶೆಟ್ಟಿ ಗಂಡಿ ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಈಗ ಪ್ರತಿಭಟನೆ ಮಾಡಿದೆ. ಸುಮಾರು 1,500ಕ್ಕೂ ಹೆಚ್ಚಿನ ರೈತರು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಆದಷ್ಟು ಬೇಗ ಅದನ್ನ ಸುಮಾರು 47 ವರ್ಷದ ಹಿಂದೆ ಆರಂಭವಾದಂತಹ ಏನು ಯೋಜನೆ ಇದೆ ಅದು ಕಂಪ್ಲೀಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಒತ್ತಾಯ ಸದ್ಯಕ್ಕೆ ಇರುವಂತದ್ದು. ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ. ಸುಮಾರು 195 ಕೋಟಿ ರೂಪಾಯಿ ವೆಚ್ಚದ ಏತ ವರಾಹಿ ನೀರಾವರಿ ಯೋಜನೆ ಇದು. ಯೋಜನೆಯಿಂದ ವರಾಹಿ ಬಲದಂಡೆಯ ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಈ ಯೋಜನೆಯಿಂದಾಗಿ 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕೂಡ ಸಿಗಬೇಕಿತ್ತು. ತಾಂತ್ರಿಕ ಅಂಶ ಪರಿಗಣಿಸಿಯೇ ಜಾಕ್ವೆಲ್ ನಿರ್ಮಾಣಕ್ಕೆ ಸೂಚನೆಯನ್ನ ನೀಡಲಾಗಿತ್ತು.